ವಿಷಯ ಗೊತ್ತಾಯ್ತಾ ಮಗ? ರಕ್ಷಿ ಒಂದು ಶಾರ್ಟ್ ಮೂವಿ ಮಾಡ್ತಾವನಂತೆ. ಅಯ್ಯೋ ಬಿಡು ಮಗ, FP ಓಪನ್ ಮಾಡಿದ್ರೆ ಬರೀ ಒಂದೇ ಫೋರ್ಸಸ್ ಇರುತ್ತೆ. ರೀಸೆಂಟ್ ಆಗಿ ಶಾರ್ಟ್ ಮೂವಿ ಮುಹೂರ್ತನ ಗ್ರ್ಯಾಂಡ್ ಆಗಿ ಷಣ್ಮುಖ ಟೆಂಪಲ್ ಅಲ್ಲಿ ಮಾಡ್ತಾವ್ರಂತೆ. ಮಾಡ್ತಾ ಇರೋ ಶಾರ್ಟ್ ಮೂವಿಗೆ ಮುಹೂರ್ತನ ಗ್ರ್ಯಾಂಡ್ ಆಗಿ ಮಾಡೋ ಬದಲು ಅದೇ ದುಡ್ಡು ನಾವು ಮೂವಿ ಮೇಕಿಂಗ್ ಹಾಕಿದ್ರೆ ಫಿಲಮ್ ಆರು ಗ್ರ್ಯಾಂಡ್ ಆಗಿ ಬರ್ತಿತ್ತಾ? ಈ ಶಾರ್ಟ್ ಫಿಲಮ್ ಮುಹೂರ್ತ ಎಲ್ಲ ಬೇಕಿತ್ತಾ? ನಿಮ್ಗೆ ಹೇಳ್ತಿದ್ರಲ್ಲ, ಅದೇ ಪಬ್ಲಿಕ್ ಈ ಶಾರ್ಟ್ ಮೂವಿ ಬಗ್ಗೆ ಹೆಂಗ್ ಮಾತಾಡ್ತಾ ಇದಾರೆ ಗೊತ್ತಾ? ಶಾರ್ಟ್ ಫಿಲಮ್ ಎಲ್ಲಿ ರಿಲೀಸ್ ಮಾಡ್ತಾರೆ? ಥಿಯೇಟರ್ ಅಲ್ಲ. ದೊಡ್ಡವರು ಫಿಲಮ್ಗಳು ಮಾಡೋದು ಮಾಮೂಲಿ. ದೊಡ್ಡ ಫಿಲಮ್ಗೆ ಮುಹೂರ್ತ ಇಡಲ್ಲ. ಇನ್ನು ನಿಮ್ಗೆ ಶಾರ್ಟ್ ಫಿಲಮ್ ಮುಹೂರ್ತ ಬೇಕಾಗಿತ್ತಾ? ಬೇಡ ಕೋಟ್ಯಾಂತರ ರೂಪಾಯಿ ಬಂಡವಾಳನ ಹಾಕಿ ಫ್ಲಾಪ್ ಆಗ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಥೆ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇದೇನು ಗೊತ್ತಾಗತ್ತೆ ಅದ್ರದ್ದು? ಇದಕ್ಕೆ ಇಷ್ಟೊಂದು ಬೇಡಪ್ಪ. ಇಟ್ಸ್ ಜಸ್ಟ್ ಎ ವೇಸ್ಟ್ ಆಫ್ ಮನಿ. ಯಾವಾಗಲೂ ಬರ್ತಾ ಇರ್ತಾನೆ. ಅವನಿಗೆ ಏನೋ ಶಾರ್ಟ್ ಮೂವಿ ಮಾಡ್ತೆ ಅಂತ ಹೇಳ್ತಿದ್ದಾನೆ. ಏನು ಮಾಡ್ತಾನೇನೋ ಗೊತ್ತಿಲ್ಲ. ಮಾಮೂಲಿ ಇವಾಗ ಚಿಕ್ಕವರು ಸ್ಪಾಟಲ್ಲಿ ಒಂದು ಸ್ವಲ್ಪ ಬೆಳಿಬೇಕು ಅಂತ ಮಾಡ್ತಾರೆ. ಅದನ್ನ ನೀವು ಮಾಡೋದು ಒಳ್ಳೇದೇ ಅಲ್ವಾ? ಕನ್ನಡ ಚಿತ್ರರಂಗದಲ್ಲಿ ಹೊಸ ಮುಖಗಳು ಬರ್ತಾ ಇದ್ದಾವೆ. ಅವ್ರಿಗೂ ಒಂದು ಅವಕಾಶಗಳು ಸಿಕ್ಕಲಿ. ಶಾರ್ಟ್ ಫಿಲಮ್ ಬೇರೆ ಯಾವ್ದಾರು ಮಾಡ್ಬೋದು ಅವರು. ರಕ್ಷಿತ್ ಅವರೇ, ನಿಜವಾಗ್ಲೂ ಒಂದು ಶಾರ್ಟ್ ಮೂವಿಗೆ ಇಷ್ಟೊಂದು ಗ್ರ್ಯಾಂಡ್ ಮುಹೂರ್ತ ಬೇಕಿತ್ತಾ? ಮೇಡಮ್, ನಮ್ಮಪ್ಪ ನನ್ಗೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಮಗನೇ ಏನೇ ಮಾಡಂಗಿದ್ರು ಕಡಕ್ಕಾಗಿ ಮಾಡು ಅಂತ. ಎಲ್ಲರೂ ಮಾಡೋ ಥರ ನಾವು ಮಾಡಂಗಿದ್ರೆ ನಾವು ಡಿಫ್ರೆಂಟಾಗಿ ಮಾಡ್ತಾ ಇದೀವಿ ಅಂತ ಏಂತ ಕೇಳ್ಕೊಂಡು ಓಡಾಡಬೇಕಿತ್ತು. ಮುಹೂರ್ತ ಎಲ್ಲಾಯ್ತು? ಯಾವಾಗಾಯ್ತು? ಯಾವ್ಯಾವ ಗೆಸ್ಟ್ ಬಂದಿದ್ರು? ಸಮಾಧಾನ, ನಾನೇನು ಹೇಳೋದು, ನೀವೇ ನೋಡ್ರಿ. ರಕ್ಷಿತ್ ಮತ್ತು ಗೆಳೆಯರು ಈ ಒಂದು ಕಿರುಚಿತ್ರವನ್ನು ಮಾಡ್ತಾ ಇದ್ದಾರೆ. ಸ್ಮೈಲ್ ಗುರು ಚಿತ್ರದ ಮುಹೂರ್ತಕ್ಕೆ ಬಂದಿದ್ದೀವಿ. ಸ್ಮೈಲ್ ಗುರು ಅನ್ನತಕ್ಕಂಥ ಒಂದು ಕಿರುಚಿತ್ರನ ಪ್ರಾರಂಭ ಮಾಡ್ತಿದ್ದಾರೆ. ಸ್ಮೈಲ್ ಗುರು ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ದಾರೆ. ಖುಷಿ ಆಯಿತು ಬಂದು ಹೇಳಿದ್ರು ಎಲ್ಲ ಪ್ಲ್ಯಾನ್ ಎಲ್ಲ. ಸ್ಮೈಲ್ ಗುರು ಸಿನಿಮಾ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ದೀನಿ. ನಮ್ಮ ಸ್ಮೈಲ್ ಗುರು ರಕ್ಷಿತ್ ಮತ್ತು ಉಜ್ವಲ್ ಆ್ಯಂಡ್ ಟೀಮ್ ಶಾರ್ಟ್ ಮೂವಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನಮ್ಮ ರಕ್ಷಿತಲ್ಲಿ ಎಷ್ಟು ಹುಮ್ಮಸ್ ಕಾಣಿಸುತ್ತೋ ಅಷ್ಟೇ ಹುಮ್ಮಸ್ಸು ಆ ಚಿತ್ರದಲ್ಲೂ ಮೂಡ್ ಬರಲಿ, ಅದ್ಭುತವಾಗಿ ಇದು ಮೂಡ್ ಬರಲಿ ಅಂತ ಆಶಿಸ್ತೀನಿ. ನಮ್ಮ ಸ್ನೇಹಿತ ರಕ್ಷಿತ್ ಅವರು ಹೊಸದೊಂದು ಕಿರುಚಿತ್ರವನ್ನು ಮಾಡಿದ್ದಾರೆ. ಎಲ್ಲರೂ ಅವ್ರು ಸಪೋರ್ಟ್ ಮಾಡಿ ಬೆಳೆಸಿ ನಾಳೆ ಒಬ್ಬ ದೊಡ್ಡ ಆರ್ಟಿಸ್ಟ್ ಅಥವಾ ಒಬ್ಬ ದೊಡ್ಡ ಡೈರೆಕ್ಟ್ರು ಬರ್ಬೋದು ಇಂಡಸ್ಟ್ರಿಗೆ. ಸೊ ಆಲ್ ದಿ ಬೆಸ್ಟ್ ಸ್ಮೈಲ್ ಗುರು ಟೀಮ್. ದೇವರು ಅದಕ್ಕೆ ಅವ್ರಿಗೆ ಯಶಸ್ವಿ ಆಗಲಿ, ಅವ್ರಿಗೆ ಒಳ್ಳೆಯದಾಗಲಿ. ಇದರಿಂದ ಅವರು ಮುಂದಿನ ದಿನಗಳಲ್ಲಿ ದೊಡ್ಡ ಆರ್ಟಿಸ್ಟ್ ಆಗಿ ಬೆಳೀಲಿ ಅಂತೇಳಿ ನಾವು ಆಸೆ. ಇವರು ಹೇಗೆ ಸ್ಮೈಲ್ ಇದೆಯೋ ಅದೇ ರೀತಿಯಲ್ಲಿ ಆ ಸಿನಿಮಾನೂ ಕೂಡ ಒಳ್ಳೆ ಹೆಸರು ಕೊಡಲಿ ಅಂತ ಕೇಳ್ಕೊತಾರೆ. ಫುಲ್ ಜೋಶ್ ಇರೋ ಯುವಕರು, ಒಳ್ಳೆಯದಾಗಲಿ, ಸಕಲಾಗಿ ಮಾಡಲಿ, ಎಲ್ಲರಿಗೂ ಲೈಕ್ ಆಗಲಿ. ಆಲ್ ದ ವೆರಿ ಬೆಸ್ಟ್ ರಕ್ಷಿತ್, ಉಜ್ವಲ್. ಗಾಡ್ ಬ್ಲೆಸ್ ಯು. ಈ ಒಂದು ಶುಭ ದಿನ ನಮ್ಮ ಈ ಹೀರೋ ಕರ್ನಾಟಕದಲ್ಲಿ ಮಿಂಚಬೇಕು ಅಂತೇಳಿ ನನ್ನ ಒಂದು ಆಶೀರ್ವಾದ ಮತ್ತು ದೇವರ ಒಂದು ಅನುಗ್ರಹ ಇರಲಿ ಅಂತ ಕೇಳ್ಕೊಳ್ತೀನಿ. ಯೂಶುವಲ್ ಆಗಿ ದೊಡ್ಡ ಫಿಲ್ಮ್ಸ್ಗೆ ಮುಹೂರ್ತ ಇಟ್ಟು ಪೂಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವರು ಶಾರ್ಟ್ ಫಿಲಮ್ಗೆ ಮುಹೂರ್ತ ಮಾಡಿ ನನ್ನ ಕರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟೀಮ್. ಚಿಯರ್ಸ್. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಇವತ್ತು ಕಿರುಚಿತ್ರ ನಾಳೆ ದೊಡ್ಡ ಪರದಲ್ಲಿ ಬರಲಿ, ದೊಡ್ಡ ಚಿತ್ರ ಮಾಡುವಂಥ ಶಕ್ತಿ ಅವನಿಗೆ ಬರಲಿ. ಮತ್ತೊಮ್ಮೆ ಈ ಒಂದು ಸ್ಮೈಲ್ ಗುರು ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಸೂಪರ್. ಮುಂದೆ ಏನು? ಮೂವಿ ಟೀಸರ್ ಕಮಿಂಗ್ ಸೂನ್.